ಈಗ ಸೇರಿದ್ರು. ಈಗ ಒಬ್ಬರು ವಾಲಂಟಿಯರ್ 4 ಜನ, ವಾಲಂಟಿಯರ್ 4 ಜನ ಇಷ್ಟೆಲ್ಲ ಕೇಳಿಸ್ಕೊಂಡ್ರಲ್ವ, ಒಂದು ಮಾರ್ಕ್ ಮಾಡ್ತೀವಿ. ಮಾರ್ಕ್ ಇಂಟ್ರು ನಿಮ್ಮ ಕೈಲಿ ಮಾಡಿಸ್ತೇವೆ, 5 ನಿಮಿಷ ಅಷ್ಟೇ ಮಾರ್ಕ್ ಮಾಡಿಸ್ತೀನಿ. ಈಗ ಈ ಕಡೆ 3 ಕ್ವಶನ್ ನಾನೇ ಕೊಡ್ತೀನಿ, ಉತ್ತರ ನಾನೇ ಕೊಡ್ತೀನಿ, ನೀವು ಮಾಡಬೇಕು. ಅಲ್ಲಿ ಇಂಗ್ಲೀಷ್ ಇದೆ, ಇಂಗ್ಲೀಷ್ ಇದೆ. ಒಂದು ಬಿ ಎಲ್ ಕೊಡ್ತೀನಿ, ಸಿ B1. ಇನ್ನೊಬ್ರು ಯಾರು ಬರ್ತೀರಾ? ಈಗ ಇಲ್ಲೊಂದು ಚೇರ್ ಕೊಡಿ, ಇಲ್ಲಿ ಸುಮ್ಮನೆ ನೋಡ್ಬೇಕು. ಕನ್ನಡ ಇಂಗ್ಲೀಷ್ ಗೊತ್ತಿದೆ. ಲಾಸ್ಟ್ ಇಂಟ್ರೂ ಮಾಡ್ತಿದ್ದಾರೆ. ಈಗ ಇವರು ಇಂಟ್ರ್ಯೂ ಬರ್ತಾ ಇದ್ದಾರೆ, ಎಲ್ಲ ಪ್ರಶ್ನೆ ಕೇಳ್ತೀವಿ. ಈಸಿ ಇರೋ ಪ್ರಶ್ನೆ ಗೊತ್ತಾಗ್ತಿಲ್ವಾ? ಈ ಕ್ವಶನ್ಗಳನ್ನು ಕೇಳಿ, ಈ ಒಂದು 3 ಜನ ಕೇಳಿ, ಒಂದೊಂದು ಪ್ರಶ್ನೆ ಕೇಳಿ. ಈಗ ಸಂಚಿತ ಬಂದಾಗ ಇವ್ರು ಬರ್ತಾರೆ ಒಳಗಡೆ. ಸಂಚಿತ ಬಂದ್ರಲ್ಲ 2019 ಆರಿಸಿ ಬರ್ತಾರೆ. ಇವ್ರು ಪ್ರಶ್ನೆ ಕೇಳ್ತಾರೆ, ಇವ್ರು ಉತ್ತರ ಕೊಡ್ತಾರೆ. ಬನ್ನಿ ಅಲ್ಲಿಂದ ಫಸ್ಟ್ ಫೇಲ್ಯೂರ್ ಮಾಡಿ ಮತ್ತೆ ನೆಕ್ಸ್ಟ್ ಬನ್ನಿ. ಅವ್ರು ಪ್ರೋತ್ಸಾಹ ಮಾಡಬೇಕು, ನೆಗ್ಲೆಕ್ಟ್ ಮಾಡಬಾರ್ದು. ಫಸ್ಟ್ ನೀವೇ. Okay, then tell me about yourself. ಜೋರ ಮಾತು. I studied 10th standard at Tumkur and pursued someone got good science. Next. ನೀನು ಸಂದರ್ಶನ ಮಾಡ್ತಾರೆ, ಗೆಟಪ್ ಅಂತ ಗೆಟಪ್ ಅಲ್ಲ, ಕ್ವಶನ್ ಕೇಳು. What is your area of interest in food science and why? ಗೊತ್ತಾಗ್ತಿಲ್ಲ. ಫೇಲ್ಯೂರ್ ಹೇಳ್ತಿಲ್ಲ, ಫೇಲ್ಯೂರ್ ಮಾಡ್ತಿದ್ರು. ನೆಕ್ಸ್ಟ್. So, describe a challenging situation you faced in life and ಸಫಲ ಹೇಳಿದ್ರೆ ಬನ್ನಿ. ಈಗ ಇನ್ನೊಂದು ಈಗ ಎಕ್ಸಾಕ್ಟ್ಲಿ ಆನ್ಸರ್ ಮಾಡ್ತಾರೆ. ಒಂದು ನಾನು ಬಿಹೇವಿಯರ್ ಕ್ವಶನ್ ರೆಡಿ ಮಾಡಿದ್ದೀನಿ. ಬಿಹೇವಿಯರ್ ವರ್ತನೆ, ಬಿಹೇವಿಯರ್ ಹೇಗಿರುತ್ತೆ ಅಂತ ಮಾಡಿದ್ದೀನಿ. ಎರಡನೇದು ಬಿ ಸೆಕ್ಟರ್ ಅಲ್ಲಿ ಫುಡ್ ಸೈನ್ಸ್ ಸ್ಪೆಷಲ್ ಟೆಕ್ನಿಕ್ಸ್ ಕ್ವಶನ್ ಮಾಡಿದ್ದೀನಿ. ಫುಡ್ ಸೈನ್ಸ್ ಸ್ಪೆಷಲ್ ಟೆಕ್ನಿಕ್ಸ್ ಮಾಡಿದ್ದೀನಿ. ಇನ್ನೊಂದು ಇದರಲ್ಲಿ ಏನ್ ಮಾಡಿದ್ದೀನಿ? ಇಲ್ಲ ನಾನು ಹೇಳ್ತೀನಿ. ಪ್ರೊಫೆಷನಲ್ ಜನರಲ್ ಕ್ವಶನ್ ಮಾಡಿದೆ. 3 ಜನಕ್ಕೆ ಕೊಟ್ಟಿದ್ದೀನಿ. ನೀವು ಫುಡ್ ಸೈನ್ಸ್ ಹೇಳ್ತಿದ್ದೀರಿ, ಇವರು ಫುಡ್ ಸೈನ್ಸ್ ಬಗ್ಗೆ ಸ್ಪೆಷಲಿಸ್ಟ್, ಇವರು ಬಿಹೇವಿಯರ್ ಸ್ಪೆಷಲಿಸ್ಟ್, ನೀವು ಅಲ್ಲ ಅವರು ಪ್ರೊಫೆಷನಲ್ ಪ್ರೊಫೆಷನಲ್ ಅವ್ರು ಕೇಳಿಸ್ಬೇಕಲ್ಲ. ಪರ್ಸನಲ್ ಜನರಲ್ ಕ್ವಶನ್ಸ್ ಗೊತ್ತಾಯ್ತಾ? ಸ್ಪೆಷಲಿಸ್ಟ್ ಯಾರು ಕೂತಿದ್ದಾರೆ ಅಂತ ಯಾರು ಹೇಳಿ? ಫುಡ್ ಸೈನ್ಸ್ ಪರ್ಸನಾಲಿಟಿ. ಈಗ ಅವರು ಅಕ್ಯುರೇಸಿ ಮಾಡ್ತಿದ್ದಾರೆ, ಆನೆಸ್ಟ್ ಆಗಿ ಪರ್ಫೆಕ್ಟ್ ಆಗಿ ಮಾಡ್ತಿದ್ದಾರೆ. ಈಗ ನೀವು 4 ವರ್ಷ ಇದು ಮಾಡಿದ್ರಿಂದ ಇದು ನೋಡಿ ಚಪ್ಪಾಳೆ. ಕೇಳಿ ಒಂದು I studied at CBSE board and standard and state board SB, and I then joined BTech Food Technology in College of Agriculture, Hassan, which comes under US Bangalore.
ಸೂಪರ್, ಹೊಡೆದು ಚಪ್ಪಾಳೆ. Then tell me of the time you made a mistake and then how you handle it or and overcome it from the situation. ಹೇಳಿ. Again, tell me about your mistake and how you handle it. If I commit a mistake, I first agree, then I make sure that I never repeat it again and will have positive outcome from it. ಸೂಪರ್. What is the importance of good packaging? ಇದೆಯಾ? ಬಟ್ ನನಗೆ ಗೊತ್ತಿಲ್ಲ. ನಾನು ಕಲೆಕ್ಟ್ ಮಾಡಿ ನನ್ನ ನಾಲೆಡ್ಜ್ ಇದೆಯೋ ಅದೇ ಸಾಕಂತೆ ನಾನು ಮಾಡಿದ್ದೀನಿ. ಹಲೋ ಹಲೋ ಹಾಯ್. What is the importance of good packaging? The packaging helps food prevention from food contamination, prevents from microbial spoilage and other spoilage from environment, increases the shelf life and palatability of products. ಇನ್ನೊಂದು ಫುಡ್ ಸೈಜ್ ಇದೆ ಕೇಳಿ, ಯಾಕಂದ್ರೆ ನಿಮ್ಗೂ ಸಂಬಂಧಪಟ್ಟಿದೆ ಕೇಳಿ. ಅದು ಬೇಡ. ಫುಡ್ ಸೈಜ್ ಕ್ವಶನ್ ಏ ನಿಮ್ಗೆ ಯಾರು Explain some method of food preservation. Preservation includes pasteurization, sterilization. It includes heat treatment that mitigates or inhibit the growth of microorganisms. ಈ ಕ್ವಶನ್ ಇದೆಯಾ? ನಾನು ಹೇಳಿದ ಕ್ವಶನ್ ಮೇಡಮ್, ಆ ಕ್ವಶನ್ 7 ಕ್ವಶನ್ ಹೇಳಿದ್ರು. ಅಲ್ಲ 7 ಕ್ವಶನ್ ನಿಮ್ಗೆ ಹೇಳಿದ್ದೆ. ಹಾ, ಅವ್ರಿಗೆ ಗೊತ್ತಾಗಲಿಲ್ಲ. ಬಟ್ ನನಗೆ ಗೊತ್ತಿಲ್ಲ, ನಾನು ಸ್ಪೆಷಲಿಸ್ಟ್ ಅಲ್ಲ. ನನಗೆ ಗೊತ್ತಿದ್ದಾಗ ನಾನು ರೆಡಿ ಮಾಡಿದ್ದೆ. ಹೌದಾ? ಇರ್ಲಿ ಹೇಳಿ, ಅವ್ರ ಹುಡುಗರು ಗೊತ್ತಾಗ್ತದೆ. What is the area of interest in food science and why? ಆಹಾರ ವಿಜ್ಞಾನದಲ್ಲಿ ನಿಮ್ಮ ಆಸಕ್ತಿ. ಇಂಗ್ಲಿಷ್ ಅಲ್ಲಿ ಹೇಳಿ ಸಾಕು. What is the difference between quality control and quality assurance? ಮಾತಾಡೋದು. Explain some methods of food preservation. What is HACCP and its importance in food industry? ನೆಕ್ಸ್ಟ್. What is the importance of food packaging? Describe your final year project or any significant project. What are your thoughts on some current challenges in the food industry? Can you describe the process of developing a new food product? ಇಷ್ಟು ಕ್ವಶನ್ ಇತ್ತ ಓದಿದ್ದೀರಾ? ನಾನು ಸ್ಪೆಷಲಿಸ್ಟ್ ಅಲ್ಲ, ಬಟ್ ರೆಡಿ ಮಾಡಿದ್ದೆ. ಓಕೆನಾ? ಬಟ್ ಯೋಚನೆ ಮಾಡಿ. ಈಗ ಶಂಕರ್ ಸರ್ 2 ದಿವಸ ಹಿಂದೆ ಹೇಳಿದ್ದೆ ಈ ರೀತಿ ಕ್ವಶನ್ ಗಳನ್ನ ಹಾಕ್ಬೋದಾ ಅಂತ ನಾನು ಕ್ವಶನ್ ಹೇಳಿದ್ದೆ. ಬಟ್ ನೀವು ಎಷ್ಟು ಸ್ವೀಕರಿಸಿದ್ರು ತಗೊಳ್ಳಿ, ಬ್ಯಾಡ್ ಬಿಟ್ಬಿಡಿ. ಬಟ್ ಇರಲಿ. ಓಕೆ, ಈಗ ಸಾಕು. ಅವ್ರು ನಿಮ್ಗೆ 4 ಜನ ತಪ್ಪಾಳೆ. ಈಗ ಇನ್ನೊಂದು ಸ್ಟೈಲ್ ಇದೆ ಅನಿಸುತ್ತೆ. ಲಾಸ್ಟ್ ಸ್ಟೈಲ್ ತೋರಿಸಿ ಮೇಡಮ್. ಆಯ್ತು ಆಯ್ತು. ಮುಂದಕ್ಕೆ ಹೋಗಿ ನೋಡಿ. ಲಾಸ್ಟ್ ನೀವು ಈ ಒಂದು ಇಂಟ್ರಿಗೆ ಹೋದಾಗ ಏನ್ ಮಾಡಬಾರ್ದು, ಏನ್ ಮಾಡಬೇಕು. ಈ ಲಾಸ್ಟ್ ಸ್ಲೈಡ್. ಒಂದು ಇಂಟ್ರಿಗೆ ಹೋಗ್ತೀರಿ, ಏನ್ ಮಾಡಬಾರ್ದು, ಏನ್ ಡು ನಾಟ್, ಏನ್ ಮಾಡಬೇಕು, ಏನ್ ಮಾಡಬಾರ್ದು. ಒಂದು ಗಿವಿಗೆ ಪ್ರೈಸಸ್ ಇನ್ಫಾರ್ಮೇಶನ್ ಸ್ಪಷ್ಟ ಕೊಡಬೇಕು. ನೆಕ್ಸ್ಟ್ ಇನ್ನೊಂದು ನೆಕ್ಸ್ಟ್ ಪ್ರಸ್ತುತ ಮಾಹಿತಿಯನ್ನು ಕೊಡಬೇಕು. 3ನೇದು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಕೊಡಲಿ. 4ನೇದು ತಪ್ಪುಗಳನ್ನು ಮಾಡಬೇಕು. ಚೆಕ್ ಏನಾದ್ರು ನೀವು ಅಪ್ಲಿಕೇಶನ್ ತುಂಬುವುದಕ್ಕೆ ತಪ್ಪುಗಳು ಮಾಡಬಾರ್ದು. ತಪ್ಪುಗಳಿದ್ರೆ ಸರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನ್ ಮಾಡಬಾರ್ದು ಅಂತ ಸುಳ್ಳುಗಳನ್ನು ಬರೀಬಾರ್ದು. ಆನೆಸ್ಟೇ ಬರೀಬೇಕು. ನಾನು ಹಂಗ್ ಮಾಡಿದ್ದೆ, ಹಿಂಗ್ ಮಾಡಿದ್ದೆ, ಅದು ಹೇಳಿದ ಕ್ವಶನ್ ಕೇಳಿದ್ರೆ ನೀವು ಅಲ್ಲಿ ತಡಿಸ್ತಾಡ್ಬಾರ್ದು, ತಪ್ಪು ಹೇಳ್ಬಾರ್ದು. ನೆಕ್ಸ್ಟ್ ನಿಷ್ಪ್ರಯೋಜನ ಅವಶ್ಯಕತೆ ಇಲ್ಲ ಆದ್ರೂ ಬರೀಬಾರ್ದು. ಅರ್ಥ ಆಯ್ತಾ? ಲಾಸ್ಟ್ನೇದು ಈ ಪಾಯಿಂಟ್ ಸೆಲೆಕ್ಟ್ ಮಾಡ್ತೀರಲ್ಲ, ಆ ಪಾಯಿಂಟ್ಗಳನ್ನ ಏನು ನಿಮಗೆ ಯಾವ ಇಷ್ಟಪಟ್ಟು ಮಾಡಬಾರ್ದು. ಪ್ರೊಫೆಷನಲ್ ಆಗಿ ಆಗಬೇಕು. ಕಂಪನಿ ಅಥವಾ ಇಲಾಖೆಗೆ ಏನ್ ಬೇಕೋ ಆ ಪಾಯಿಂಟ್ಗಳನ್ನ ಸೆಲೆಕ್ಟ್ ಮಾಡಿ ಅಪ್ಲಿಕೇಶನ್ ಫಿಲ್ ಮಾಡಬೇಕು. ಲಾಸ್ಟ್ ಈಗ ಈ ನಾನು ಈಗ ಹೇಳಿದಲ್ಲ, ಹಳೆ ಮತ್ತು ಇದು ರೆಸ್ಯೂಮ್ ವಸ್ತು ಅವಾಗಿಂದ ಅಪ್ಡೇಟ್ ಮಾಡಿ. ಲಾಸ್ಟ್ ಒಂದು ಹೇಳ್ತೀನಿ, ಫೋಟೋ ಆಗತ್ತಿದ್ರೆ ತಗೊಳ್ಳಿ, ಬೇಡ.
ಲಾಸ್ಟ್ನೇದು ಈ ವೆಬ್ಸೈಟ್ ಅಲ್ಲಿ ನಿಮಗೆ ಇಂಟ್ರೂ ಕರೆದ್ರೆ ಅಥವಾ ಅಪ್ಲೋಡ್ ಮಾಡಕ್ಕೆ ಹೇಳಿದ್ರೆ ಕೆಲವು ಫ್ರಾಡ್ ಆಗೋ ಚಾನ್ಸಸ್ ಇರುತ್ತೆ. ನಿಮ್ಮ ಮೊಬೈಲ್ ನಂಬರ್ಗಳು, ನಿಮ್ಮ ಅಡ್ರೆಸ್, ನಿಮ್ಮ ಕೆಲವೊಂದು ಪರ್ಸನಲ್ ಡೀಟೇಲ್ಸ್ ಎಲ್ಲ ಇದು ಇಂಪಾರ್ಟೆಂಟ್. ಅದಕ್ಕೋಸ್ಕರ ನೀವು ಹೌದಾ ಅಲ್ವಾ ಎಲ್ಲ ಚೆಕ್ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕು, ಇಲ್ಲಾಂದ್ರೆ ಮಾಡಲಿಕ್ಕೆ ಹೋಗ್ಬೇಕು. ಇಷ್ಟು ಇಲ್ಲಿವರೆಗೆ ನಿಮಗೆ ಈ ಸೆಷನ್ ಅನ್ನು ತಗೊಂಡಿದ್ದೀನಿ. ನನ್ನ ಕಡೆಯಿಂದ ಇಲ್ಲಿಗೆ ನನ್ನ ಸೆಷನ್ ಮುಗ್ದಿದೆ. ಒಂದಷ್ಟು ನಿಮಗೆ ಇಲ್ಲಿ ಇಂಟ್ರೂ ಅಂದರೆ ಏನು, ಇಂಟ್ರೂ ಉದ್ದೇಶಗಳು ಹೇಳಿದ್ವಿ. ಅವರು ಇದೇನು ಸಂದರ್ಶನಗಳು ಯಾವ ರೀತಿ ಮಾಡ್ತಾರೆ, ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ, ಡ್ರೆಸ್ ಕೋಡ್ ಹೇಗಿರಬೇಕು, ಬಾಡಿ ಲ್ಯಾಂಗ್ವೇಜ್ ಹೇಗಿರಬೇಕು, ನೀವು ಹೇಗಿರಬೇಕು, ಯಾಕೆ ಎಲ್ಲವನ್ನೂ ಕೂಡ ಕವರ್ ಮಾಡಿ ಒಂದಷ್ಟು ಎಲ್ಲದೂ ಮಾಡಿದ್ವಿ. ಇಲ್ಲಿ ತನಕ ನನಗೆ ಅವಕಾಶ ಕೊಟ್ಟಿರಿ, ತಾಳ್ಮೆಯಿಂದ ನಿಮ್ಮ ಸಮಯವನ್ನು ಮೀಸಲಾಗಿಟ್ಟು ನಾನು ಪೊನ್ನಂಪೇಟೆಯಿಂದ ಅಷ್ಟು ದೂರದಿಂದ ಬಂದು ನಿಮ್ಮ ಜೊತೆಗೆ ಒಂದು 2 ಗಂಟೆ ಇಂಟ್ರಾಕ್ಷನ್ ಮಾಡಿದ್ದೀನಿ. ಸ್ಪೀಚ್ ಮಾಡಿದರೆ 10 ನಿಮಿಷದಲ್ಲಿ ಮುಗಿಸ್ಬೋದಿತ್ತು. ಇದು ಟ್ರೈನಿಂಗ್ ಸೆಷನ್ ಕೂಡ ಮಾಡಿ ನೀವು ಮಾಡಿಕೊಟ್ಟಿದ್ವಿ. ನಿಮಗೆ ಇಲ್ಲಿ ತನಕ ನನಗೆ ಕೇಳಿದ್ದಕ್ಕೆ ಎಲ್ರಿಗೂ ನೀವು ನಮಗೆ ಅವಕಾಶ ಮಾಡ್ಕೊಟ್ಟಿದ್ದು ಎಲ್ರಿಗೂ ಕೂಡ ಹಾಂ ಹೇಳಿ. ಮೊದಲನೇದಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ನಿಮ್ಮ ಸೆಷನ್ ತುಂಬ ಚೆನ್ನಾಗಿತ್ತು. ಸೊ ನಮಗೆ ಏನೇನೆಲ್ಲ ಸಿದ್ಧತೆಗಳನ್ನ ಮಾಡ್ಕೋಬೇಕು ಇಂಟರ್ವ್ಯೂ ಅಲ್ಲಿ, ಮತ್ತೆ ಇಂಟರ್ವ್ಯೂವರ್ ಏನ್ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ, ನಾವು ಯಾವ ರೀತಿ ರೆಡಿ ಆಗಿರಬೇಕು ಅನ್ನೋದೆಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಟ್ವಿ. ಆಮೇಲೆ ನಮಗೆ ವಿಭಿನ್ನವಾದಂಥ ಚಟುವಟಿಕೆಗಳನ್ನ ಮಾಡಿಸಿದ್ವಿ. ಸೊ ಅದರಿಂದ ನಮ್ಗೆ ತುಂಬಾನೇ ಪ್ರೇರಣೆ ಬಂದಿದೆ. ಅಂಡ್ ಅದ್ರ ಜೊತೆಗೆ ನೀವು ಪ್ರತಿಯೊಂದನ್ನು ಲೈವ್ ಎಕ್ಸಾಂಪಲ್ ಕೊಟ್ಟು ನಮ್ಮ ವಿಡಿಯೋಸ್ಗಳನ್ನ ತೋರಿಸಿದ್ದು ನಮಗೆ ಬೇಗ ಅದು ಮನಸ್ಸಿಗೆ ಗೊತ್ತಿದೆ, ರೀಚ್ ಆಗಿದೆ. ಸೊ ಅದು ತುಂಬಾ ನಮ್ಗೆ ತುಂಬಾ ದಿನಗಳ ಕಾಲ ಉಳ್ಕೊಳ್ಳುತ್ತೆ. ಆಮೇಲೆ ಇನ್ನೊಂದು ಏನಂದ್ರೆ ನೀವು ಪ್ರತಿಯೊಂದನ್ನು ನೀವು ಲೈವ್ ಆಗಿ ಅದ್ರ ಎಕ್ಸ್ಪೀರಿಯನ್ಸ್ ಮಾಡಿ ಹೇಳ್ತಾ ಇದ್ರಲ್ಲ, ಅದು ನಮ್ಗೆ ಬೇಗ ರೀಚ್ ಆಗುತ್ತೆ. ಥ್ಯಾಂಕ್ ಯು. ಟ್ರಾನ್ಸ್ಫರ್ಮ್ ಆಗಿದೆ ನಿಮಗೆ. ಗರ್ಲ್ಸ್ ಸ್ಟೂಡೆಂಟ್ಸ್ ಕಮ್ಮಿ ಲಾಸ್ಟ್ Thank you, sir, for sharing your interview experiences. We are unaware about some points in interview. You taught us so many things while facing interview. It's so helpful for us. Thank you. ಈಗ ಸೆಷನ್ ಅನ್ನು ಮುಗಿಸೋಣ. ಶಂಕರ್ ಸರ್ಗೆ ಹೇಳ್ಬಿಡಿ ಮುಗೀತು. ಕೈ ಕೈ